ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವಿಘ್ನ ಕ್ರಿಯೇಷನ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಡಿಫ್ರೆಂಟ್ ಆಗಿರೋಂತಹ ಸ್ಲ್ಯಾಂಟಿಂಗ್ ಆರ್ಚ್ ಕ್ರೋಶಾ ಡಿಸೈನ್ ತೋರಿಸ್ತಾ ಇದ್ದೀನಿ. ನೋಡಿ, ಮೊದಲಿಗೆ ಒಮ್ಮೆ ಸಿಂಗಲ್ ಕ್ರೋಶಾ ಮಾಡಿಕೊಂಡು 2 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 2 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಮ್ಮೆ ದಾರ ತಗೊಂಡು ಸಿಂಗಲ್ ಕ್ರೋಶಾ ಮಾಡಿದ್ದೀವಲ್ಲ ಅದರ ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶಾ ಮಾಡ್ಕೊಳ್ತಾ ಇದ್ದೀನಿ. ಈಗ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ. ಒಮ್ಮೆ ಅದ್ರ ಪಕ್ಕದಲ್ಲೇ ಡಬಲ್ ಕ್ರೋಶಾ ಮಾಡಿದ್ದೀವಲ್ಲ ಅದ್ರ ಪಕ್ಕದಲ್ಲೇ ಮತ್ತೊಂದು ಡಬಲ್ ಕ್ರೋಶಾ. ಇದೇ ರೀತಿ ನಾನು 7 ಟೈಮ್ಸ್ ಮಾಡ್ಕೊಂಡಿದ್ದೀನಿ. 7 ಡಬಲ್ ಕ್ರೋಶಾ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. ಒಂದ್ರ ಪಕ್ಕದಲ್ಲಿ ಒಂದು 7 ಡಬಲ್ ಕ್ರೋಶಾ ಕಂಬಗಳನ್ನ ಮಾಡ್ಕೋಬೇಕು. ಇಷ್ಟೇ ಮಾಡ್ಕೋಬೇಕು ಅಂತಿಲ್ಲ, ಗ್ಯಾಪ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಮಾಡ್ಕೋಬೋದು. ಇಷ್ಟೇ ಇರಬೇಕು ಅಂತಿಲ್ಲ. ನಾನೊಂದು ಅವರೇಜ್ ಮಾಡ್ಕೊಂಡಿದ್ದೀನಿ. ಇದು ಕುಚ್ಚು ಕೂಡ ಮಾಡ್ಬೋದು, ವಿತೌಟ್ ಕುಚ್ಚು ಕೂಡ ಮಾಡ್ಬೋದು. ನಾನು ಇಲ್ಲಿ ಬೀಡ್ ಹಾಕಿ ತೋರಿಸಿದ್ದೀನಿ, ನಿಮಗೆ ನೆಕ್ಸ್ಟ್ ಹೇಳ್ತೀನಿ. ಆ ಬೀಡ್ ಜಾಗದಲ್ಲಿ ನೀವು ಕುಚ್ಚು ಹಾಕೋಬೋದು, ಇಲ್ಲ ಬೀಡನ್ನು ಹಾಕ್ಕೊಂಡು ಕುಚ್ಚಿಗೂ ಕೂಡ ಜಾಗ ಮಾಡ್ಕೋಬೋದು. ಎರಡೂ ಕೂಡ ಮಾಡ್ಬೋದು. ನಾನು ಇಲ್ಲಿ ಬೀಡ್ ಹಾಕಿ ತೋರಿಸಿದ್ದೀನಿ. ಈಗ ನೋಡಿ, 7 ಡಬಲ್ ಕ್ರೋಶಾ ಕಂಬಗಳನ್ನ ಮಾಡ್ಕೊಂಡ್ಮೇಲೆ ನಾನು ಒಂದು ಮೀಡಿಯಮ್ ಸೈಜ್ ಬೀಡ್ ತೊಗೊಂಡು ಬೀಡನ್ನ ಲಾಕ್ ಮಾಡಿ ಬೀಡ್ ಲಾಕ್ ಮಾಡ್ಕೊಂಡಾದ್ರೂ ಮಾಡ್ಕೋಬೋದು, ಹಾಗೇನಾದ್ರು ಮಾಡ್ಕೊಂಡು ನೀಡಲ್ ಮೇಲೆ ದಾರ ತೊಗೊಂಡು ಒಂದು ಡಬಲ್ ಕ್ರೋಶಾ ಮತ್ತು ಗ್ಯಾಪ್ ಬಿಟ್ಟು ಒಂದು ಡಬಲ್ ಕ್ರೋಶಾ ಮಾಡ್ಕೊಳ್ಳಿ. ಮತ್ತು ಈಗ ಅದೇ ರೀತಿ 7 ಡಬಲ್ ಕ್ರೋಶಾ ಕಂಬಗಳನ್ನ ಮಾಡ್ಕೋಬೇಕು. ಬೀಡ್ ಹಾಕೋದಕ್ಕಿಂತ ಮುಂಚೆ 7 ಕಂಬಗಳನ್ನ ಮಾಡ್ಕೊಂಡಿದ್ವಿ. ಈ ಬೀಡ್ ಲಾಕ್ ಮಾಡಿಕೊಂಡ್ರು ನಿಮಗೇನು ಡಿಫ್ರೆನ್ಸ್ ಅನಿಸಲ್ಲ. ಲಾಕ್ ಮಾಡ್ಕೊಂಡೆ ಹಾಗೆ ಡೈರೆಕ್ಟಾಗಿ ನೆಕ್ಸ್ಟ್ ಡಬಲ್ ಕ್ರೋಶಾ ಕಂಟಿನ್ಯೂ ಮಾಡಿದರೂ ಏನೂ ಡಿಫ್ರೆನ್ಸ್ ಏನು ಅನಿಸಲ್ಲ. ನೋಡಿ, ಈ ರೀತಿ ಬರುತ್ತೆ. 7 ಕಂಬಗಳು, ಒಂದು ಬೀಡು ಮತ್ತು 7 ಕಂಬಗಳು. ಈಗ ಒಂದು ಬಿಗ್ ಸೈಜ್ ಬೀಡ್ ತೊಗೊಂಡಿದ್ದೀನಿ. ಬಿಗ್ ಸೈಜ್ ಬೀಡ್ ತೊಗೊಂಡು ಬೀಡ್ ಇನ್ಸರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬೀಡ್ ಹಾಕ್ಕೊಂಡಾದ್ಮೇಲೆ ಬೀಡ್ ಲಾಕ್ ಮಾಡಲೇಬೇಕು. ಬೀಡ್ ಲಾಕ್ ಮಾಡಿ ನಂತರ ಈಗ 3 ಚೈನ್ ಹಾಕ್ಕೊಳ್ಳೋಣ. ಒನ್, 2, 3 ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ 2 ಸಲ ದಾರ ತೊಗೋಬೇಕೀಗ. ನೀಡಲ್ ಮೇಲೆ 2 ಸಲ ದಾರ ತೊಗೊಂಡು ಬೀಡ್ ಹಿಂಭಾಗದಲ್ಲಿ ಥ್ರೆಡ್ ಲೈನ್ ಇದೆಯಲ್ಲ, ಆ ಥ್ರೆಡ್ ಲೈನ್ಗೆ ನೀಡಲ್ ಹಾಕಿ ದಾರನ ತೊಗೊಬರ್ಬೇಕು. ನೀಡಲ್ ಮೇಲಿರೋ ದಾರನ ಎರಡನ್ನು ಒಂದು 3 ಸಲ ಮಾಡ್ಕೋಬೇಕು, ಟ್ರಿಪಲ್ ಕ್ರೋಶೆ. ಈಗ ಅದೇ ರೀತಿ ಮತ್ತೆ ನೀಡಲ್ ಮೇಲೆ 2 ಸಲ ದಾರ ತೊಗೊಂಡು ಬೀಡ್ ಹಿಂಭಾಗದಲ್ಲಿರುವಂತಹ ಥ್ರೆಡ್ಗೆ ನೀಡಲ್ ಹಾಕಬೇಕು. ದಾರನ ತೊಗೊಂಡು ಬಂದು ನೀಡಲ್ ಮೇಲಿರೋ ದಾರನ ಫಸ್ಟ್ 2 ಒಂದು, ಆಮೇಲೆ 2 ಒಂದು, ಮತ್ತೆ 2 ಒಂದು ಮಾಡ್ಕೋಬೇಕು, ಟ್ರಿಪಲ್ ಕ್ರೋಶೆ. ಈ ರೀತಿ ನಾನು ಒಟ್ಟು 6 ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ ಸ್ಟಾರ್ಟಿಂಗ್ 6 ಕಂಬ ಮಾಡ್ಕೊಂಡಿದ್ದೀನಿ. 6 ಕಂಬ ಮಾಡ್ಕೊಂಡ್ಮೇಲೆ ಸ್ಮಾಲ್ ಸೈಜ್ ಬೀಡ್ ಹಾಕ್ಕೊಳ್ತಾ ಇದ್ದೀನಿ. ಬಿಗ್ ಸೈಜ್ ಯೂಸ್ ಮಾಡ್ಕೊಂಡಿದ್ದೀನಿ, ಮೀಡಿಯಮ್ ಸೈಜು ಮತ್ತು ಈಗ ಸ್ಮಾಲ್ ಸೈಜು. ಬೀಡ್ ಹಾಕಿ ಬೀಡ್ ಲಾಕ್ ಮಾಡೋದು ಬೇಡ, ಹಾಗೆ ಮತ್ತು ಟ್ರಿಪಲ್ ಕ್ರೋಶೆ ಕಂಟಿನ್ಯೂ ಮಾಡೋಣ. ಬೀಡ್ ಹಾಕೋದಕ್ಕಿಂತ ಮುಂಚೆ 6 ಟ್ರಿಪಲ್ ಕ್ರೋಶೆ ಕಂಬ ಮಾಡ್ಕೊಂಡಿದ್ದೀನಿ. ಬೀಡ್ ಹಾಕಿ ಆದಮೇಲೆ ನಾನು 8 ಟ್ರಿಪಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಸ್ಲ್ಯಾಂಟಿಂಗ್ ಆರ್ಚ್ ಒಂದು ಸ್ವಲ್ಪ ಡಿಫ್ರೆಂಟ್ ಲುಕ್ ಕೊಡುತ್ತೆ. ಮಾಮೂಲಿ ನಾವು ಡೈರೆಕ್ಟ್ ಚೈನ್ ಹಾಕ್ಕೊಂಡು ಮಾಡ್ತಾಯಿದ್ವಿ, ಇಲ್ಲಿ ಆಗಲ್ಲ. ಡಬಲ್ ಕ್ರೋಶೆ ಮಾಡ್ಕೊಂಡು ಡಬಲ್ ಕ್ರೋಶೆ ಮೇಲೆ ಮಾಡ್ತಾ ಇರೋದು ಸ್ವಲ್ಪ ಡಿಫ್ರೆಂಟ್ ಲುಕ್ ಕೊಡುತ್ತೆ. ನೋಡಿ, ಈ ರೀತಿ
ಬೀಡ್ ಹಾಕೋದಕ್ಕಿಂತ ಮುಂಚೆ 6 ಕಂಬಗಳು, ಬೀಡ್ ಹಾಕಿ ಆದಮೇಲೆ 8 ಟ್ರಿಪಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನಾವು ಡಬಲ್ ಕ್ರೋಶೆ ಮಾಡಿಕೊಂಡೇ ಆ ಆರ್ಚನ್ನು ಎಂಡ್ ಮಾಡ್ಕೋಬೇಕು. ಈ ರೀತಿ. ಮತ್ತು ಈಗ ಸೇಮ್ ಅದೇ ರೀತಿ 7 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೋಬೇಕು. ಆರ್ಚ್ ಲಾಕ್ ಮಾಡಿದ್ದೊಂದು ಕಂಬ ಮಾಡಿಕೊಂಡು ಅದಾದಮೇಲೆ ಮತ್ತೆ 6 ಕಂಬಗಳನ್ನ ಮಾಡ್ಕೋಬೇಕು. ಇದೇ ರೀತಿ ನೋಡಿ, ಇಲ್ಲಿ ಬೀಡ್ ಏನು ಹಾಕಿದ್ದೀವೋ ನಾವು 7 ಕಂಬಗಳಾದಮೇಲೆ ಬೀಡ್ ಹಾಕಿದ್ದೀವಲ್ಲ, ಆ ಬೀಡ್ ಜಾಗದಲ್ಲಿ ನೀವು ಕುಚ್ಚು ಕೂಡ ಹಾಕೋಬೋದು. ಕುಚ್ಚು ಬೇಕು ಅಂದರೆ ಕುಚ್ಚು ಕೂಡ ಬೀಡ್ ಹಾಕೋದು ಬಿಟ್ಟು 3 ಚೈನ್ ಹಾಕ್ಕೊಂಡು ಕಂಟಿನ್ಯೂ ಮಾಡಿದರೆ ನೀವು ಅಲ್ಲಿ ಕುಚ್ಚು ಹಾಕ್ಬೋದು. 7 ಕಂಬಗಳನ್ನ ಮಾಡಿಕೊಂಡು ಬೀಡ್ ಹಾಕ್ಕೋಬೇಕು. ಬೀಡ್ ಹಾಕ್ಕೊಳ್ಳೋಣ. ಬೀಡ್ ಹಾಕ್ಕೊಂಡು ನೀವು ಇಲ್ಲಿ ಬೀಡ್ ನಾನು ಲಾಕ್ ಮಾಡಿದ್ದೀನಿ. ಲಾಕ್ ಮಾಡಿದರೂ ಸೇಮ್, ಲಾಕ್ ಮಾಡದೇ ಇದ್ದರೂ ಏನು ಡಿಫ್ರೆನ್ಸ್ ಅನಿಸಲ್ಲ ನಿಮಗೆ. ನಾನು ಇಲ್ಲಿ ಒಂದು ಲಾಕ್ ಮಾಡಿದ್ದೀನಿ, ಒಂದು ಲಾಕ್ ಮಾಡ್ದೇನೋ ತೋರಿಸಿದ್ದೀನಿ ನೋಡಿ, ಯಾವುದೇ ಡಿಫ್ರೆನ್ಸು ಕಾಣಲ್ಲ. ಲಾಕ್ ಮಾಡಿದರೆ ಹಿಂದ್ಗಡೆ ಒಂದು ಥ್ರೆಡ್ ಲೈನ್ ಬರುತ್ತೆ. ಲಾಕ್ ಮಾಡಿದಾಗ ಹಾಗೆ ಕಂಟಿನ್ಯೂ ಮಾಡಿದರೆ ಥ್ರೆಡ್ ಲೈನ್ ಬರಲ್ಲ ಅಷ್ಟೇ. ನೋಡಿ, 7 ಕಂಬಗಳು, ಒಂದು ಬೀಡು ಮತ್ತು 7 ಕಂಬಗಳು, ಇದೇ ರೀತಿ ಮಾಡ್ಕೋಬೇಕು. ಈಗ ಬಿಗ್ ಸೈಜ್ ಬೀಡ್ ಹಾಕ್ಕೋಬೇಕು. ಸೇಮ್ ಅದೇ ರೀತಿ ಫಸ್ಟ್ ಆರ್ಚ್ ಯಾವ ರೀತಿ ಮಾಡಿದ್ದೀನೋ ಅದೇ ರೀತಿ ಕಂಟಿನ್ಯೂ ಮಾಡಬೇಕು. ಬೀಡ್ ಲಾಕ್ ಮಾಡ್ಕೋಬೇಕು. 3 ಚೈನ್ ಹಾಕ್ಕೊಂಡು ಆ ಬೀಡ್ ಹಿಂಭಾಗದಲ್ಲಿರುವಂತಹ ಥ್ರೆಡ್ ಲೈನ್ಗೆ 6 ಟ್ರಿಪಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೋಬೇಕು. ಸ್ವಲ್ಪ ಒಂದು ಕಂಬ ಮಾಡೋ ತನಕ ಥ್ರೆಡ್ ಮೇಲೆ ಬರಲ್ಲ, ಆಮೇಲೆ ಈಸಿಯಾಗಿ ನಮಗೆ ವರ್ಕ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಒಟ್ಟು 6 ಕಂಬಗಳನ್ನ ಮಾಡ್ಕೊಳ್ಳೋಣ. ಆಮೇಲೆ ಬೀಡ್ ಹಾಕ್ಕೊಂಡು 8 ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. ಈಗ ಬೀಡ್ 6 ಕಂಬ ಆದಮೇಲೆ ಬೀಡ್ ಹಾಕ್ಕೋಬೇಕು. ಬೀಡ್ ಹಾಕ್ಕೊಂಡಾದಮೇಲೆ ಮತ್ತೆ 8 ಕಂಬಗಳನ್ನ ಮಾಡ್ಕೋಬೇಕು. ಸುಮಾರು ಟೈಪ್ ಆರ್ಚ್, ಸ್ಲ್ಯಾಂಟಿಂಗ್ ಆರ್ಚ್ ನೋಡಿರ್ತೀವಿ. ಇದು ಒಂದು ಸ್ವಲ್ಪ ವಿಭಿನ್ನವಾಗಿದೆ. ಒಮ್ಮೆ ಟ್ರೈ ಮಾಡಿ ನೋಡಿ, ಗೊತ್ತಾಗುತ್ತೆ. ಇದಕ್ಕೆ ಕುಚ್ಚು ಹಾಕಿದರೆ ನೀವು ಒಂದು 600ವರೆಗೂ ಚಾರ್ಜ್ ಮಾಡ್ಬೋದು. ಕುಚ್ಚು ಹಾಕದೆ ಹಾಗೆ ಮಾಡಿದರೆ ಒಂದು 500ವರೆಗೂ ಚಾರ್ಜ್ ಮಾಡ್ಬೋದು. ನೋಡಿ, ಕಂಪ್ಲೀಟ್ ಆದಮೇಲೆ 8 ಡಬಲ್ ಕ್ರೋಶೆ ಟ್ರಿಪಲ್ ಕ್ರೋಶೆ ಆದಮೇಲೆ ಡಬಲ್ ಕ್ರೋಶೆ ಮಾಡಿಕೊಂಡೆ ನಾವು ಆರ್ಚನ್ನು ಫಿನಿಷ್ ಮಾಡ್ಕೋಬೇಕು. ನೆಕ್ಸ್ಟು ಆ ಡಬಲ್ ಕ್ರೋಶೆ ಕಂಬ ಸೇರಿಕೊಂಡು ನಾವು 7 ಕಂಬಗಳನ್ನ ಮಾಡ್ಕೋಬೇಕು. ಈ ರೀತಿ ಬರುತ್ತೆ ನೋಡಿ. ಕಂಪ್ಲೀಟ್ ಆದಮೇಲೆ ಈ ರೀತಿ ಬರುತ್ತೆ. ಬೀಡ್ ಬದಲಿಗೆ ಕುಚ್ಚು ಕೂಡ ಹಾಕೋಬೋದು. ಕುಚ್ಚು ಬೇಡ ಅಂದರೆ ಬೀಡ್ ಹಾಕ್ಕೋಬೋದು. ಬೀಡ್ ಬೇಡ ಅಂದರೆ ಕುಚ್ಚು ಕೂಡ ಹಾಕ್ಕೋಬೋದು. ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ವೀಕ್ಷಕರೇ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.